ನೆಕ್ಸ್ಟ್ ಈಸ್ 3D. ಫಸ್ಟ್ ಇಯರ್ 3D ಇಂದ ಒಂದು ಕ್ವಶನ್ ಬರುತ್ತೆ, ಸೆಕೆಂಡ್ ಇಯರ್ 3D ಇಂದ ಒಂದು 3 ಕ್ವಶನ್ ಬರುತ್ತೆ. ಮಿನಿಮಮ್ 3, ಟೋಟಲ್ 4 ಕ್ವಶನ್ ಆರ್ 5 ಕ್ವಶನ್ಸ್ ಬರುತ್ತೆ. ಅಂದರೆ 2 3D ಸೇರಿಸಿ. ಫಸ್ಟ್ ಇಯರ್ 3Dಯಲ್ಲಿ ಏನೂ ಇಲ್ಲ, 20 ಮಿನಿಟ್ಸ್ ಚಾಪ್ಟರ್ ಅದು. ನೆಕ್ಸ್ಟ್ ಇಯರ್ 3D ಸೆಕೆಂಡ್ PU 3Dಯಲ್ಲಿ ಅಲ್ಲೂ ಏನೂ ಇಲ್ಲ, ಅದೊಂದು 20 ಮಿನಿಟ್ಸ್ 20 ಮಿನಿಟ್ಸ್ 40 ಮಿನಿಟ್ಸ್ ನೋಡಿಕೊಂಡ್ರೆ ನಿಮಗೆ ಒಂದು 5 ಕ್ವಶನ್ ಫಿಕ್ಸ್ ಕ್ವಶನ್ ಏನು ಹೇಳ್ತೀವೋ ಅದೇ ಬರುತ್ತೆ. ಮೇ ಬಿ ಸೆಕೆಂಡ್ PU 3Dದಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಟ್ ಟೇಕ್ಸ್ ಸಮ್ ಟೈಮ್ ಟು ಕ್ಯಾಲ್ಕುಲೇಟ್. ಫಸ್ಟ್ PUದಲ್ಲಿ ಏನು ಕ್ಯಾಲ್ಕುಲೇಷನ್ ಏನಿಲ್ಲ, ಹಾಗೆ ಮಾಡೋದು. ಓಕೆ, ಒಂದು ಸಾರಿ ಸಿನಾಪ್ಸಿಸ್ ನೋಡ್ಕೊಂಬೋಣ. ಕಣ್ಣ ಹಾಯಿಸ್ಬಿಡಿ ಬೇಗ. ಚೆಕ್ ದ ಸಿನಾಪ್ಸಿಸ್ ಒನ್ಸ್. ದ ಡಿಸ್ಟೆನ್ಸ್ ಫ್ರಮ್ XYZ, ದ ಪಾಯಿಂಟ್ XYZ ಇಂದ X ಆಕ್ಸಿಸ್ಗೆ ಎಷ್ಟು ದೂರ ಆಗ್ತದೆ. ಸೊ ಎಕ್ಸ್ನ ಬಿಟ್ಬಿಡಿ, ರೂಟ್ ಆಫ್ y² + z². ಸಿಮಿಲರ್ಲಿ y ಬೇಕು ಅಂದರೆ y ಬಿಟ್ಬಿಡಿ, ರೂಟ್ ಆಫ್ x² + z² ಅಂಡ್ ಸೊ. ನೆಕ್ಸ್ಟ್ XY ಪ್ಲೇನಿಗೆ ಎಷ್ಟು ಅಂತೇಳಿ, XYZ ಇಂದ XY ಪ್ಲೇನಿಗೆ, XY ಪ್ಲೇನ್ XY ಎರಡು ಬಿಟ್ಬಿಡಿ, XY ಎರಡು ಬಿಟ್ಬಿಡಿ. ಸೊ Z. YZ ಪ್ಲೇನ್ ಅಂದರೆ YU Z ಎರಡು ಬಿಟ್ಬಿಡಿ. ಗೊತ್ತಾಗ್ತಿದೆಯಾ? ಅಲ್ಲಿ ಹೆಸರಲ್ಲೇ ಇದೆ, ಏನಂತಿದೆ ನೋಡ್ಕೊಂಡು ಮಾಡಿ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್. ಆರಿಜಿನ್ ಅಂದರೆ ಇನ್ನೊಂದು ಪಾಯಿಂಟು 0, 0, 0. ಡಿಸ್ಟೆನ್ಸ್ ಫಾರ್ಮುಲಾ ರೂಟ್ ಆಫ್ x - 0 ದ ಹೋಲ್ ಸ್ಕ್ವೇರ್, y - 0 ದ ಹೋಲ್ ಸ್ಕ್ವೇರ್, z - 0 ದ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ x² + y² + z². ರೈಟ್? ನೌ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ XYZ. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಇಟ್ಸ್ ಅ ಕೋಆರ್ಡಿನೇಟ್. XYZ ಇಂದ ಇಲ್ಲಿಗೆ ಒಂದು ಡ್ರಾ ಮಾಡಿದ್ರೆ ಈ ಪಾಯಿಂಟ್ ಏನು ಅಂತ ಕೇಳಿದೆ. ದಿಸ್ ಈಸ್ ಫುಟ್, ಇದರ ಕೋಆರ್ಡಿನೇಟ್. ಫುಟ್ ಇದರ ಕೋಆರ್ಡಿನೇಟ್. ಅರ್ಥ ಆಗ್ತಿದೆಯಲ್ಲ? X ಆಕ್ಸಿಸ್ಗೆ ಡ್ರಾ ಮಾಡಿದ್ರೆ ಏನಾಗುತ್ತೆ? X ಉಳ್ಕೊಳ್ಳುತ್ತೆ, YZ ಹೊರಟೋಗುತ್ತೆ. ಆನ್ X ಆಕ್ಸಿಸ್ Y and Z are 0. ಅದೇ ಈ ಪಾಯಿಂಟ್ ಇಂದ XYZ ಇಂದ, ಸೊ ಇಫ್ ಯು ಡ್ರಾ ಟು Y ಆಕ್ಸಿಸ್ ಅವಾಗ ಏನಾಗುತ್ತೆ? Y ಉಳ್ಕೊಳ್ಳುತ್ತೆ, X Z ಹೊರಟೋಗುತ್ತೆ. ಯಾವ ಲೈನ್ಗಳಿದೆಯೋ ಆ ಲೈನ್ ಕೋಆರ್ಡಿನೇಟ್ ಉಳ್ಕೊಳ್ಳುತ್ತೆ, ಬೇರೆ ಕೋಆರ್ಡಿನೇಟ್ ಹೊರಟೋಗುತ್ತೆ. ನೆಕ್ಸ್ಟ್ XY ಪ್ಲೇನಿಗೆ ಡ್ರಾ ಮಾಡಿದ್ರೆ XYZ ಇಂದ XY ಪ್ಲೇನ್, X ಇದೆ Y ಇದೆ. XY ಪ್ಲೇನ್ ಅಂದ್ರೆ ಏನಿದೆ? X ಇದೆ, Y ಇದೆ, Z ಇಲ್ಲ, Z ಇಲ್ಲ. X, Y, 0 and so on for other sides. Next, image of the point. Image of the point ಏನದು? image of point XYZ. ಹೇಳಿ, XYZ X, Y, Z ಇದೆ ಅಂತ ತಿಳ್ಕೊಳ್ಳಿ. X axis ಅಂತ ಇಟ್ಕೊಳ್ಳಿ. ದಿಸ್ X axis. ಇದರ ಇಮೇಜ್ ಅಂದರೆ ದಿಸ್ ಆಕ್ಟ್ಸ್ ಲೈಕ್ ಅ ಮಿರರ್ ಅಂತ. ಇದು ಮಿರರ್. ನೀನು ಇಲ್ಲಿ ಇಟ್ಕೊಂಡ್ರೆ ನೀನು ಎಲ್ಲಿ ಕಾಣಿಸ್ತೀಯ ಅಂತೇಳಿ ಇಲ್ಲಿ ಕಾಣಿಸ್ತಾ ಇರ್ತೀವಿ. ಅಂದರೆ ಯಾವುದು? ಯಾವ್ಯಾವ್ದು ಏನೇನಾಗಿರುತ್ತೆ? Y - Y ಇರುತ್ತೆ, Z - Z ಆಗಿರುತ್ತೆ. X ಮಾತ್ರ ಹಾಗೆ ಇರುತ್ತೆ. X ಎಷ್ಟಿದೆ ಇಲ್ಲಿ? ಮೇಲೆ ಹೋದ್ರೂ ಅಷ್ಟೇ ಇರುತ್ತೆ, ಕೆಳಗೆ ಹೋದ್ರೂ ಅಷ್ಟೇ ಇರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು X ಮಿರರ್ ಅಂದರೆ YZ ಸೈನ್ ಚೇಂಜ್ ಮಾಡಿ, YZ ಸೈನ್ ಚೇಂಜ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು Y ಅಂದರೆ Y ಹಾಗೆ ಇಟ್ಕೊಳ್ಳಿ, XZ ಸೈನ್ ಚೇಂಜ್ ಮಾಡಿ. Z ಅಂದರೆ Z ಹಾಗೆ ಇಟ್ಕೊಳ್ಳಿ, XY ಸೈನ್ನ ಚೇಂಜ್ ಮಾಡಿ. ಓಕೆ, ನೆಕ್ಸ್ಟ್ ರೇಷಿಯೋ ಇನ್ ವಿಚ್ ದ ಲೈನ್ ಜಾಯಿನಿಂಗ್ ದಿಸ್ ಡಿವೈಡ್ಸ್ ದ ಪಾಯಿಂಟ್ XYZ ಈಸ್. ಈ ಫಾರ್ಮುಲಾ ನೆನ್ಪಿಟ್ಕೋತೀರೋ ಅಥವಾ ಡೈರೆಕ್ಟಾಗಿ ಬರೀತೀರಾ ನೋಡಿ. ರೇಷಿಯೋ ಈಸ್ x - x1 by x2 - x. ಇನ್ ದಟ್ ರೇಷಿಯೋ ಡಿವೈಡ್ಸ್ ಇಟ್. ಓಕೆ, ನೆನ್ಪಿಟ್ಕೋತೀರಾ ಹಾಗೆ ಬರೀತೀರಾ ನೋಡಿ. ಇಟ್ ಇಸ್ ಬೆಟರ್ ನೆನ್ಪಿಟ್ಕೊಳ್ಳೋಕ್ಕಿಂತ ಡೈರೆಕ್ಟ್ ಪ್ರಾಬ್ಲಮ್ ಮಾಡೋದು ಬೆಟರ್. ಓಕೆ, ದ ರೇಷಿಯೋ ಇನ್ ವಿಚ್ ದ ಪಾಯಿಂಟ್ ದಿಸ್ ಟು ಆರ್ ಡಿವೈಡೆಡ್ ಬೈ XY ಪ್ಲೇನ್ ಅಂತಂದರೆ -Z1 by Z2. ರೇಷಿಯೋ ಕಂಡುಹಿಡಿದ್ರೆ ಡೈರೆಕ್ಟಾಗಿ ಬರ್ಬೋದು. ನೆಕ್ಸ್ಟು YZ ಪ್ಲೇನ್ ಅಂದರೆ YZ ಬಿಟ್ಬಿಡಿ, -X1 by X2. ZX ಪ್ಲೇನ್ ಅಂದರೆ Z X ಬಿಟ್ಬಿಡಿ, -Y1 by Y2. ನೆನ್ಪಿಟ್ಕೊಳ್ಳೋಕ್ಕಾದರೆ ಫೈನು, ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ. ಎಲ್ಲ ಸರ್ ನೆನ್ಪಿಟ್ಕೊಳ್ಳೋಕೆ ಹೆಂಗಾಗುತ್ತೆ ಸರ್ ಅನ್ನೋಂಗಿದ್ರೆ ಐ ವಿಲ್ ಡೂ ದ ಪ್ರಾಬ್ಲಮ್ ಆ್ಯಂಡ್ ಐ ಶೋ ಯು ಹೌ ಟು ಡೂ ಇಟ್. Okay, take the problem. The equation of x-axis in space is, what is equation of x-axis? So y0 z0, y0 z0. On x-axis x ಇರುತ್ತೆ, y z ಇರಲ್ಲ. ಸೊ y0 z0. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ the equation of y-axis. ನೆಕ್ಸ್ಟ್
A plane is parallel to YZ plane, so it is perpendicular to what? YZ ಗೆ parallel ಅಂತ perpendicular to x-axis is the intersection of two planes. ಯಾವ plane intersect ಮಾಡಿದ್ರೆ x plane ಬರುತ್ತೆ, x-axis ಬರುತ್ತೆ. So ಇದು x ಬರಬೇಕು ಅಂತಂದ್ರೆ xy ಮತ್ತೆ xz, xy and xz. The locus of a point for which x equal to 0 is x equal to 0 ಎಲ್ಲಿರುತ್ತೆ? YZ plane. YZ plane. ಯಾವುದು? YZ plane. Next, the point this lies in. ಈ ಪಾಯಿಂಟ್ ಎಲ್ಲಿದೆ ಅಂತ. ಸೊ ಅದು ವೆರಿ ಇಂಪಾರ್ಟೆಂಟ್, ನಿಮಗೆ ಜನರಲಿ ಕೇಳ್ತಾ ಇರ್ತಾರೆ ವೇರ್ ಇಟ್ ಈಸ್ ಅಂತ. ಸೊ ಎಲ್ಲಿದೆ ಅಂತ ನೋಡಬೇಕು ಅಂದ್ರೆ ಏನ್ ಮಾಡ್ಕೊಳ್ಳೋಣ, ಬ್ಯಾಟ್ ಹಾಕೋ ಬದಲು ಹೀಗೆ ಮಾಡಿ ನೆನ್ಪಿಟ್ಕೊಳ್ಳಿ. ನಾನು ಫಸ್ಟು ಪ್ಲಸ್ ಎಕ್ಸು, ಈ ಕಡೆ ಮೈನಸ್ ಎಕ್ಸ್, ನೀ ನೆಕ್ಸ್ಟು, ನಂದಾದ್ಮೇಲೆ ನೀನೇ ಬರುತ್ತೆ. ಪ್ಲಸ್ಸು ಇದು ಮೈನಸ್ಸು, ಹೋಗ್ಬಿಟ್ಟು ಲಾಸ್ಟ್ ಪ್ರಿಫರೆನ್ಸು ಹೋಗ್ಬಿಟ್ಟಿದ್ದು ಮೇಲೆ ಪ್ಲಸ್ಸು, ಕೆಳಗೆ ಮೈನಸ್ಸು. ಇವಾಗ ಇದು 1 2 3 4 ಮೇಲ್ಗಡೆ, ಕೆಳಗಡೆ 5 6 7 8. ಇಲ್ಲಿ ಬನ್ನಿ, ಎಕ್ಸು ಪ್ಲಸ್ಸು, ವೈ ಪ್ಲಸ್, ಝಡ್ ಪ್ಲಸ್, ಆಲ್ ಆರ್ ಪ್ಲಸ್. ಇಲ್ಲೋಗಿ ಎಕ್ಸು ನೆಗೆಟಿವ್, ವೈ ಪಾಸಿಟಿವ್, ಝಡ್ ಪಾಸಿಟಿವ್. ಇಲ್ಲಿ ಬನ್ನಿ, ಫಸ್ಟ್ ಎಕ್ಸ್ ಅಲ್ವಾ, ಎಕ್ಸು ಇಲ್ಲಿ ಎಕ್ಸು ನೆಗೆಟಿವ್, ವೈ ನೆಗೆಟಿವ್, ಝಡ್. ಇಲ್ಲಿ ಬನ್ನಿ, ಎಕ್ಸು ವೈ ಝಡ್ ಪಾಸಿಟಿವ್. ಇಲ್ಲೋಗಿ ಎಕ್ಸು ವೈ ಝಡ್, ಇಲ್ಲೋಗಿ ಎಕ್ಸು ನೆಗೆಟಿವ್, ವೈ ಝಡ್. ಇಲ್ಲಿ ಬನ್ನಿ, ಎಕ್ಸು ನೆಗೆಟಿವ್, ವೈ ಝಡ್ ಎಲ್ಲ ನೆಗೆಟಿವ್. ಎಲ್ಲಿದೆ? 7. ಎಲ್ಲ ನೆಗೆಟಿವ್ ಇರೋದು 7. So it is 7. Next, L is the foot of the perpendicular drawn from this on XY plane. XY plane ಗೆ ಡ್ರಾ ಮಾಡಿದ್ದಾರೆ. So then the coordinate of this is 3, 4, 5 ಇಂದ ಎಲ್ಲಿ ಡ್ರಾ ಮಾಡಿದ್ದಾರೆ? XY plane. 3, 4, 5 ಇಂದ that is x ಮತ್ತೆ y plane ಗೆ ಡ್ರಾ ಮಾಡಿದಾರಂತೆ. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಏನು ಅಂತ ಕೇಳಿದ್ದಾರೆ. ಆನ್ XY plane 3 4 0. ಸೊ 3 ಹಂಗೆ ಇರುತ್ತೆ x axis, y axis ಅಲ್ಲಿ 4 ಹಂಗೆ ಇರುತ್ತೆ, z ಇಲ್ಲ. ಸೊ z is 0. Z is 0. 3 4 0. ನನ್ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, L is the foot of the perpendicular drawn from 3 4 0 on x axis. X axis in ಡ್ರಾ ಮಾಡಿದಾರಂತೆ. 3 4 5 ನ ಯಾವುದಕ್ಕೆ? x axis ಗೆ. x axis ಗೆ ಡ್ರಾ ಮಾಡಿದ್ದಾರೆ. ಅಂದ್ರೆ y ಇಲ್ಲ, z ಇಲ್ಲ, ಬರೀ 3 ಮಾತ್ರ ಉಳಿತು. 3 0 0 3 0 0. On x axis means what? y ಇಲ್ಲ, z ಇಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, L is the foot of the perpendicular drawn from this to XY plane. XY plane. XY plane ಅಂದ್ರೆ x y ಇರುತ್ತೆ, z ಇರಲ್ಲ. Next, the reflection of the point alpha beta gamma in XY plane. Reflection ಅಂದ್ರೆ ಏನು? ಮಿರರ್. ಆಲ್ಫಾ ಬೀಟಾ ಗಾಮಾ ಅದು ಯಾವ ಪ್ಲೇನು? XY plane ಗೆ ಮಿರರ್ ಅಂದ್ರೆ ಇಲ್ಲಿ ಬರ್ತದೆ. ಆಲ್ಫಾ ಹಂಗೆ ಇರುತ್ತೆ, ಬೀಟಾ ಗಾಮಾ, ಆಲ್ಫಾ ಮೈನಸ್ ಬೀಟಾ ಮೈನಸ್ ಗಾಮಾ. ಎಕ್ಸ್ ವೈ ಪ್ಲೇನಾ? ಎಕ್ಸ್ ವೈ ಪ್ಲೇನ್ ಅಲ್ಲಿ ಏನಾಗುತ್ತೆ? ಝೆಡ್ ಮಾತ್ರ ಚೇಂಜ್ ಆಗುತ್ತೆ. ಎಕ್ಸ್ ವೈ ಅಂದ್ರೆ ಎಕ್ಸ್ ಹಂಗೆ ಇದೆ, ವೈ ಹಂಗೆ ಇದೆ, ಝೆಡ್ ಚೇಂಜ್ ಆಗುತ್ತೆ. ಝೆಡ್ ಚೇಂಜ್ ಎಕ್ಸ್ ಆಲ್ಫಾ ಬೀಟಾ ಮೈನಸ್ ಮೈನಸ್ 2070 2021. The midpoint of the sides of the triangle, this is midpoint of the sides of the triangle.
or this, then centroid is centroid of the midpoint also. Centroid of the point and centroid of the midpoint both are same. ಈ ಟ್ರಯಾಂಗಲ್ದು ಪಾಯಿಂಟ್ ಕೊಟ್ರೆ ಅದರ ಸೆಂಟ್ರಾಯ್ಡ್ ಯಾವ್ದಿರುತ್ತೋ, ಮಿಡ್ ಪಾಯಿಂಟ್ ಇದೆಯಲ್ಲ ಅದಕ್ಕೂ ಸೆಂಟ್ರಾಯ್ಡ್ ಅದೇ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಸೆಂಟ್ರಾಯ್ಡ್ ಫಾರ್ಮುಲಾ ಹೇಳಿ. what is centroid formula? x1 plus x2 plus x3 by 3 and so on. ಹೇಳಿ 1 plus 0 plus 2 ಎಷ್ಟಾಯ್ತು? 3 by 3 1. ನೆಕ್ಸ್ಟ್ 5 plus 4 plus 3 12 by 3 4. next minus 1 minus 2 4 1 by 3 ಎಷ್ಟು ಬಂತು? 1, 1. So centroid of the coordinate is same as centroid of the midpoint of the coordinate. ಎರಡು ಸೇಮ್ ಇರುತ್ತೆ. ಕೋಆರ್ಡಿನೇಟ್ ತಗೊಂಡು ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಮಿಡ್ ಪಾಯಿಂಟ್ ತಗೊಂಡು ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡಿ, ಎರಡು ಒಂದೇ ಇರ್ತದೆ. Centroid for a triangle is fixed. It is fixed. Next, the distance of the point this from the origin is root of 3 square plus 4 square plus 5 square. Distance root of 3 square plus 50. ಎಷ್ಟು? root 50 na? root 50. Next, the distance between the point is root 27. Then a is, what is distance formula? root of so that is a minus 0 the square plus 0 minus 1 the square plus 2 minus 1 the square equal to root 27. root cancel. A square equal to 25. A equal to plus or minus 27 minus 2 is 25. A equal to plus or minus 5. Right? Distance formula. What is distance formula? A minus 0 the whole square, 1 minus 0 the whole square, 2 minus 1 the whole square. Distance formula. Right? Next, a parallelepiped is formed by the plane drawn through the point this and this parallel to the coordinate planes. Then length of the diagonal is, so idon point agirutte, idon point agirutte, length of the diagonal kelida. So that is so ಹೀಗಿದೆ ಅಲ್ವಾ? ಅಲ್ವೇನ್ರು? ಏನಂತ ಇದೆ? 2 ಪಾಯಿಂಟು. 1 ಪಾಯಿಂಟ್ ಎಲ್ಲಿದೆ? 5, 8, 10 ಇದೆ. ಇನ್ನೊಂದು ಪಾಯಿಂಟು 3, 6, 8 ಇದೆ. ಸೊ ಈ ಡಿಸ್ಟೆನ್ಸ್ಗಳಿದೆ. ಜಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್? ರೂಟ್ ಆಫ್ ಹೇಳ್ತಾ ಹೋಗಿ 5 minus 3 2 square, 8 minus 6 2 square, 10 minus 8 2 square. That is 3 times 2 square 2 root 3. 2 square 2 square 2 square 3 times 2 square. 2 square is 2 3 root. Clear? Now the distance of the point PABC from x-axis is, x-axis ಇಂದ ಎಷ್ಟು ದೂರ ಇದೆ ಅಂತ ಹೇಳಿ ಏನು ಮಾಡೋಣ? x ಪಾಯಿಂಟ್ ಬಿಟ್ಬಿಡಿ. ರೂಟ್ ಆಫ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ 2014. ರೈಟ್? ನೆಕ್ಸ್ಟ್, the distance of the point this from y-axis is, y-axis ಅಂದ್ರೆ y ಬಿಟ್ಬಿಡಿ. ರೂಟ್ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಗಾಮಾ ಸ್ಕ್ವೇರ್. root of alpha square plus gamma square. Next, the length of the foot of the perpendicular drawn from this on y-axis is, length ಕೇಳಿದ, foot of the perpendicular ಕೇಳಿಲ್ಲ, length ಕೇಳಿದ. length ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಡಿಸ್ಟೆನ್ಸ್? that is 3, 4, 5 ಇಂದ y-axis ಗೆ ಇರೋ ಡಿಸ್ಟೆನ್ಸ್ ಇದು ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಡಿಸ್ಟೆನ್ಸ್ ಗಳಿದೆ. ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ಏನು ಮಾಡಬೇಕು? y ನ ಬಿಟ್ಬಿಡಿ. ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ರೂಟ್ ಆಫ್
3 square plus 5 square. ಎಷ್ಟು ಬಂತು? Next, the perpendicular distance from the point this on xy plane. xy ಇದೆ ಅಂತಂದ್ರೆ x y ಎರಡು ಬಿಟ್ಬಿಡಿ. 6 7 ಹಾ 6 7 8 xy xy ಬಿಟ್ಬಿಡಿ. x and y xy ಬಿಟ್ಬಿಡಿ. ಆನ್ಸರ್ ಇಸ್ 8. xy ಪ್ಲೇನ್ ಕೇಳಿದ್ರೆ xy ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ಲ? ಈಗ ಇಲ್ಲಿ -8 ಕೊಟ್ರೆ x y ಬಿಟ್ಬಿಡಿ -8 ಬರೀತೀರಾ? ನೋ, ಡಿಸ್ಟೆನ್ಸ್ ನೆವರ್ ಬಿ ನೆಗೆಟಿವ್. ಮಾಡ್ ತಗೊಳ್ಳಿ ಪ್ಲಸ್ ತಗೊಳ್ಳಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ದ ಪಾಯಿಂಟ್ ಆನ್ y axis which is at a distance √10 from this is ಪಾಯಿಂಟ್ ಆನ್ y axis ಅಂತ ಕೇಳಿದ್ದಾರೆ. ಅಂದ್ರೆ ಪಾಯಿಂಟ್ ಆನ್ y axis ಅಂದ್ರೆ y ಇರಬೇಕು, x ಇಲ್ಲ, z ಇಲ್ಲ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಯಾವುದಕ್ಕೆ 1, 2, 3 ಗೆ ಡಿಸ್ಟೆನ್ಸ್ ಎಷ್ಟಿದೆಯಂತೆ? √10 ಇದೆಯಂತೆ. ಸೊ ಇದು a, ಇದು b. ಡಿಸ್ಟೆನ್ಸ್, ವಾಟ್ ಇಸ್ ದ ಡಿಸ್ಟೆನ್ಸ್? ಫಾರ್ಮುಲಾ ಹೇಳಿ. √1 - 0 the square 2 - y the square, this is 3 - 0 the square equal to √10. root cancel. y - 2 the square equal to 10. 3 square 9. 9 plus 1 10. 10 minus 10 0. y - 2 equal to 0 or y equal to 2? Is it y equal to 2? 0, 2, 0. 0, 2, 0. Next one. The point on x-axis which is equidistant from the point these two. ಇವೆರಡು ಡಿಸ್ಟೆನ್ಸ್ ಇಂದ ಇಕ್ವಿಡಿಸ್ಟೆನ್ಸ್ ಆಗಿ ಹೋಗಿರ್ಬೇಕು. ಪಾಯಿಂಟ್ ಆನ್ x-axis ಏನು ಕೇಳಿದ್ದಾರೆ? ಪಾಯಿಂಟ್ ಆನ್ x-axis. ಆಲ್ ರೈಟ್, ದಿಸ್ ಇಸ್ x-axis. x-axis ಏನು? x ಇದೆ, y ಇಲ್ಲ, z ಇಲ್ಲ. which is equidistant from that two point ಅಂತೆ. ಇದು ಈ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿದೆ? ಯಾವ ಪಾಯಿಂಟ್ ಅದು? 3, 2, 2. ಮತ್ತೆ ಈ ಕಡೆ ಹೇಳಿ 5, 4. ಇವೆರಡರಿಂದಲೂ ಇಕ್ವಿಡಿಸ್ಟೆನ್ಸ್ ಅಲ್ಲಿ ಇದೆ ಅಂತದು ಪಾಯಿಂಟ್. ಅಂದ್ರೆ ಇದರ್ಥ ಇದು p, ಇದು a, ಇದು b ತಗೊಂಡ್ರೆ what happens? AP equal to BP. What is AP? ರೂಟ್ ಆಫ್ ಹೇಳಿ. ಇದು 5 x - 5 the whole square plus 5 - 0 5 square plus 4 - 0 4 square equal to ಇಲ್ಲಿ x - 3 the whole square plus 2 - 0 the whole square plus 2 - 0 the whole square. ಎಷ್ಟು ಬಂತು? ರೂಟು ಸ್ಕ್ವೇರು ಕ್ಯಾನ್ಸಲ್. ಎಷ್ಟು ಉಳ್ಕೋತಿ ಇವಾಗ? 5 x - 5 the whole square plus 5 square 25, 4 square 9. 25 plus 9 16. 25 plus 16 ಎಷ್ಟು? 25 plus 16 ಎಷ್ಟು? ಈಕ್ವಲ್ ಟು ಈ ಕಡೆ ಬಂದ್ರೆ x - 3 the whole square plus 2 square plus 4 plus 4 8. So now ಇಲ್ಲಿ ಎಕ್ಸ್ಪಾಂಡ್ ಮಾಡೋಣ. a square minus 2ab plus b square plus 41. ಇಲ್ಲಿ a square minus 2ab plus b square plus 8. x square cancel. minus 10x ಈ ಕಡೆ ಹೋದ್ರೆ 10x minus this is 4x. 9 plus ಈ ಕಡೆ ತಗೊಬನ್ನಿ. ಫೈನಲ್ ಆನ್ಸರ್ ಫೈನಲ್ 49. So x is 49/4. 49 x is 49/4. 49/4. Next, the point this are. So calculate ಮಾಡ್ಕೊಳ್ಳಿ. ನಾನು ಅದು ಮಾಡೋದಕ್ಕೆ ಹೋಗಲ್ಲ, ನೀವು ಮಾಡಿ. Say this is A, this is B, this is C. Calculate AB, BC, C. AB calculate ಮಾಡಿ, distance formula. BC ಮಾಡಿ, CA ಮಾಡಿ. Root of what is AB? 0 minus 1 1 square, 7 minus 6 1 square, 6 minus 10 4 square. ಎಷ್ಟಾಯಿತು? That's equal to how much it is?
4 4 16 ಒಂದು 17 ಒಂದು 18 ರೂಟ್ 18. ಬಿ ಸಿ ಹೇಳಿ, ಬಿ ಮತ್ತೆ ಸಿ ಡಿಸ್ಟೆನ್ಸ್ ಫಾರ್ಮುಲಾ. ಬಿ ಮತ್ತೆ ಸಿ -4 - 1 3 ಸ್ಕ್ವೇರ್ 9, 9 - 6 3 ಸ್ಕ್ವೇರ್ 9, 6 - 6 0 18 ರೂಟ್ 18. ನಾವು ಸಿ ಎ ಹೇಳಿ, ಸಿ ಎ ಮತ್ತೆ ಸಿ ಡಿಸ್ಟೆನ್ಸ್ 4 ಸ್ಕ್ವೇರ್ 7 - 9 2 ಸ್ಕ್ವೇರ್ 10 - 6 4 ಸ್ಕ್ವೇರ್ ಎಷ್ಟು ಬಂತು? ರೂಟ್ 4 4 16 16 32 32 4 36. ಇಟ್ ಈಸ್ ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ಅದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಕೊಡ್ತಾ ಇದೆ ನೋಡಿ. ಸೊ ರೈಟ್ ಆಂಗಲ್ ಐಸೋಸೆಲಸ್ ಟ್ರಯಾಂಗಲ್, ರೈಟ್ ಆಂಗಲ್ ಐಸೋಸೆಲಸ್ ಟ್ರಯಾಂಗಲ್. ರೈಟ್ ಆಂಗಲ್ ಹೋದು ಎರಡು ಸೈಡ್ ಈಕ್ವಲ್, ಐಸೋಸೆಲಸ್ ರೈಟ್ ಆಂಗಲ್ ಐಸೋಸೆಲಸ್ ಟ್ರಯಾಂಗಲ್, ರೈಟ್ ಆಂಗಲ್ ಐಸೋಸೆಲಸ್ ಟ್ರಯಾಂಗಲ್. Next, the coordinate of the point equidistant from the 4 points. This is check ಮಾಡಿ. 4 ಪಾಯಿಂಟ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಯಾವುದಿದೆ ಅಂತ ಚೆಕ್ ಮಾಡಿ. ಸೊ ಹೇಗೆ ಚೆಕ್ ಮಾಡೋದು? ಪಡನ್ 4 ಪಾಯಿಂಟ್ ಇದೆ ಅಂತೆ. ಯಾವುದು? 0, 0, 0 1, 1, 0, 0 2, ಇನ್ನೊಂದು 0, m, 0 3, ಇನ್ನೊಂದು 0, 0, n 4. ಈ 4ರಿಂದನೂ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇರಬೇಕಂದ್ರೆ ಆಲ್ ಡಿಸ್ಟೆನ್ಸ್ ಆರ್ ಈಕ್ವಲ್. ಗೋ ಫಾರ್ ವೆರಿಫಿಕೇಶನ್. ಸರ್ ಫಸ್ಟ್ ಒನ್ ಈಸ್ ಯುವರ್ ಆನ್ಸರ್ ಅಂತ ಅಂದ್ಕೊಳ್ಳೋಣ. ದಟ್ ಈಸ್ L, M, n is your answer ಅಂತ ಅಂದ್ಕೊಳ್ಳೋಣ. What is the distance between this line? Root of L square plus M square plus n square. Distance between this one? L minus 1 the whole square plus m square. So this is not a point. They are not equal. So this is not a point. Okay, next one check ಮಾಡೋಣ. L by 3, M by 3, N by 3. That is M by 3, L by 3, N by 3. N by 3. Check ಮಾಡಿ. So first one L square by 9, N square by 9, N square by 9. ಇದಕ್ಕೆ ಮಾಡಿ. L by 3 minus 1 the whole square. M by 3 whole square, N by 3 whole square ಆಗಲ್ಲ. ಸೊ ಅದೇ ಥರ ಇದಕ್ಕೆ ಮಾಡಿ ಆಗತ್ತಾ ನೋಡಿ. L by 2, M by 2, N by 2 ತಗೊಂಡೋಣ. L by 2, M by 2, N by 2 ತಗೊಂಡೋಣ. ಸೊ ಇಲ್ಲೇನಾಯ್ತು? L by 2 the whole square, M by 2 the whole square, N by 2 the whole square. ಇಲ್ಲಿ ಹೇಳಿ L by 2 minus L, L by 2 the whole square, M by 2 the whole square, N by 2 the whole square. ಇಲ್ಲಿ ಹೇಳಿ M by 2 minus M, M by 2 the whole square. ಇಲ್ಲಿ ಹೇಳಿ. So answer is C. Go for verification. The coordinate of the point P, which is 5/6 of the way between these two ಅಂತ ಹೇಳಿದೆ. Section formula. That is section formula. ಎಷ್ಟದು? 23. The coordinate of the point where the point this is 5/6 of the way. That is A ಎಷ್ಟಿದೆ? That is -2, 0, 6. B 0, -6, -2 ಅಲ್ಲ. So this point P is ಏನಂತ ಕರೆಕ್ಟಾಗಿ ಓದಿಡಿ. 5/6 ಆಫ್ ದಿ ಟೋಟಲ್ ಅಂತ. 5/6 ಆಫ್ ದಿ ಟೋಟಲ್ ಅಂದ್ರೆ ಏನು? ವೆರಿ ಗುಡ್ ಸೂಪರ್. ಇದು 5 is 6 ಹಾ? 5/6 ಅಂದ್ರೆ ಇದು 5 ಅದು 6 ಅಂತಲ್ಲ. ಏನಾಗಬೇಕದು? 5/6 ಅಂದ್ರೆ ಏನು ಅರ್ಥ? 6 ಅಲ್ಲಿ 5 ಅಂದ್ರೆ ಏನು? 6 ಅಲ್ಲಿ 5 ಪಾರ್ಟ್ ಇದು, ಮಿಕ್ಕಿರೋ ಪಾರ್ಟ್ ಎಷ್ಟು ಉಳ್ಕೋತು? ಮಿಕ್ಕಿರೋದು 1 ಪಾರ್ಟ್ ಇದೆ. ಇಟ್ ಇಸ್ 5:1. 5:1. 5:6 ಅಲ್ಲ. 5/6 ಆಫ್ ಅಂದ್ರೆ 6 ಅಲ್ಲಿ 5 ಪಾರ್ಟ್ ಇದು, 1 ಪಾರ್ಟ್ ಮಿಕ್ಕಿರೋದು ಅಂತ ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಂದ್ರ? ಸೊ ಏನು ಬರುತ್ತೆ ಸೆಕ್ಷನ್ ಫಾರ್ಮುಲಾ ಹೇಳಿ. ದಟ್ ಈಸ್ 5 into 0 plus 1 into 10. ಯಾವುದಪ್ಪ? ಇದಾ?
ಎಷ್ಟಾಯ್ತು ಹೇಳಿ, ಎಷ್ಟಾಯ್ತು? 5 into 50, 1 into -2 by 5 plus 1, 5 into -6 plus 1 into 0, 5 plus 1, comma 5 into -12 plus 6 by 5 plus 1, 6. ಎಷ್ಟು ಬಂತು? ಯಾವುದು ಆನ್ಸರ್? ಏನಾ ಏನ? Is it A or B? Next one. XY plane divides the line joining the point this and this is in the ratio. ಆವಾಗಲೇ ಹೇಳಿದೆ XY plane ಇದ್ರೆ minus x1 by x2. That is minus x1 by x2. Sir, y1 by y2. Sir, minus XY plane ಅಲ್ವಾ? Sir, z1 by XY plane ಅಂದ್ರೆ ಸಾರಿ minus z1 by XY plane ಅಂದ್ರೆ minus z1 by z2. That is 5:3. Minus cancel, 1 minus ಉಳ್ಕೊಳ್ತು, so it is external. External. C-ನಾ? External. XY ಬೇಕು ಅಂದ್ರೆ XY ಬಿಟ್ಬಿಡಿ. Minus z1 by z2. Minus z1 by z2. Minus z1 is -5, z2 is -3, cancel. Minus ಇರೋದ್ರಿಂದ it is externally. Okay? P is the point of the segment joining the point this. If x coordinate of the point is P, then y coordinate of the point is. ಏನು ಕೇಳಿದ್ರೆ ಕ್ವಶನ್ ಓದಿ. Read the question. That is 25. Read the question. ಏನಂತಿದೆ? P is the point on line segment this. 3, 2, -1 ಮತ್ತೊಂದು 6, 2, -2. ಇವೆರಡು ಲೈನ್ ಜಾಯಿನ್ ಮಾಡೋ ಒಂದು ಪಾಯಿಂಟ್ P ಅಂತೆ. ಈ P ದು ಏನು ಕೇಳಿದಾನೆ? x ಕೋಆರ್ಡಿನೇಟ್ ಈಸ್ 5 ಅಂತೆ. ಅವ್ನು ಕೇಳಿದ್ದು y ಕೋಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ಲೆಂತಿ ಪ್ರೋಸೆಸ್ಸು, ಏನೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ಇಟ್. ಹೌದು, x1 minus x is to x minus x. ಮಾಡ್ಬೋದು. ರೆಗ್ಯುಲರ್ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಐ ವಿಲ್ ಟೇಕ್ ದಿಸ್ ಆಸ್ k is to 1. ಫಸ್ಟ್ ಕೋಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಕೋಆರ್ಡಿನೇಟ್ ಏನಿಲ್ಲ 5. ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ ಫಸ್ಟ್ ಕೋಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡಿ. k into 6 plus 1 into 3 by k plus 1. ರೈಟ್? ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಎಷ್ಟಾಯಿತು? 5k plus 5 equal to 6k plus 3. ಇದು ಈ ಕಡೆ ಹೋದ್ರೆ k equal to 2 ನಾ? 2. k equal to 2. ಓಕೆ, ಈಗ ಅವ್ನು ಕೇಳಿದ್ದು y ಕೋಆರ್ಡಿನೇಟ್ ಅಲ್ವಾ? y ಕೋಆರ್ಡಿನೇಟ್ ನಿಮ್ಗೆ ಸೆಕೆಂಡ್ ಕೋಆರ್ಡಿನೇಟ್ ಬೇಕಲ್ವೇನ್ರೋ? ವಾಟ್ ಈಸ್ y ಕೋಆರ್ಡಿನೇಟ್ ಈಕ್ವಲ್ ಟು? ಸೆಕೆಂಡ್ ಹೇಳಿ, ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಸೆಕೆಂಡ್ ಹೇಳಿ. k is to 2 ಪ್ಲಸ್ ಇಲ್ಲಿ 1 is to 2 by k plus 1. k ಸಬ್ಸ್ಟಿಟ್ಯೂಟ್ ಮಾಡಿ. k is 2. 2 2s are 4, 4 plus 2 6 by 2 plus 1. y coordinate is 2 minus 2. ಅರ್ಥ ಆಗ್ತಿದೆಯಾ? ಸೊ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ, ಯೂಸಿಂಗ್ ದಟ್ k ಕ್ಯಾಲ್ಕುಲೇಟ್ ಮಾಡಿ. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಸೆಕೆಂಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ. ಈ ಪಾಯಿಂಟ್ ಏನಾಗುತ್ತೆ? ಯಾವುದು ಫಸ್ಟ್ ಪಾಯಿಂಟು? ಇದು ಏನಾಗುತ್ತೆ? ಸೆಕ್ಷನ್ ಫಾರ್ಮುಲಾ ಹೇಳಿ. k into 6 plus 1 into 3 by k plus 1. k ಬಂತು. ಸೆಕೆಂಡ್ y ಬೇಕಲ್ಲಪ್ಪ, ಏನಾಗುತ್ತೆ? k into ಸೆಕೆಂಡ್ ಪಾಯಿಂಟ್ ಪ್ಲಸ್ 1 into ಸೆಕೆಂಡ್ ಪಾಯಿಂಟ್ by k plus 1. k plus 1. k ಗೊತ್ತಾಯ್ತು, ಸಬ್ಸ್ಟಿಟ್ಯೂಟ್. ರೈಟ್? ನೆಕ್ಸ್ಟ್, the x coordinate of the point joining this and this is 4, then z coordinate same. Previous one ಇದು similar question ನೀವು ಮಾಡ್ತೀವಿ. The centroid of the triangle whose origin and the 2 points are this, then the third vertex is. Centroid ಕೊಟ್ಟಿದ್ದಾರೆ ಅಲ್ವಾ? ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. If the centroid of a triangle, the triangle is origin is the centroid ante. Next ಏನಿದೆ? Origin of 2 points. This is 3, -5, 7. This is 1, -1, 7, -6.
Next one, x comma y comma z I need to calculate. What is centroid formula? Centroid formula, ಹೇಳಿ. This is x plus 3 plus minus 1 by 3 comma y next minus 5 next plus 7 by 3 comma z plus 7 minus 6 by 3. Compare ಮಾಡಿ x y z. Compare x, compare y, compare z. ಎಷ್ಟು ಬಂತು x y z? So x plus 3 minus 1 by 3 equal to 0. First one equal to first, second one equal to second, third one equal to third. Compare ಮಾಡಿ x y z ಎಷ್ಟು ಬಂತಪ್ಪ? minus 2 minus 1. And next, if the midpoint of the sides of the triangle AB BC CA are this, then centroid of the triangle I think ಆಗಿದೆ. Centroid of the vertices and the centroid of the midpoints both are same. Now, if the origin is the centroid of a triangle, I think I did, then find ABC ಅಂತ ಮಾಡ್ಕೋತೀರಾ? Origin is a ಹೇಳಿ 0, 0, is the centroid. ಇಲ್ಲಿ ಹೇಳಿ A minus 2 plus 4 by 3 comma 1 B plus 7 by 3 comma 3 minus 5 plus C by 3. Now compare. First one equal to first, second one equal to second, third one equal to third. So ABC will be. Okay. Next, the locus of the point which is for y equal to 0, z equal to 0 means what? Equation of x-axis. Locus ಅಂದ್ರೆ ಯಾವ plane ಅಂತ ಹೆಸರು ಹೇಳಿ ಅಥವಾ ಯಾವ equation ಅಂತ ಹೆಸರು ಹೇಳಿ. So next, locus of a point which is y equal to 0, z equal to 0 is x-axis. ಇದು ಸೇಮ್. L is the foot of the perpendicular drawn from this. I think ನೀವು ಮಾಡ್ಕೊಳ್ತೀರಾ ಗೊತ್ತಿಲ್ಲ. Okay, you will do. ಇದೆಲ್ಲ NCERT book ಅಲ್ಲಿ ಇರುತ್ತೆ. So all these are which are there in NCERT. I think ಅಥವಾ ರಿಪೀಟ್ ಆಗಿದೆ ಅನ್ಕೋತೀನಿ. ಯಾವ್ದಾದ್ರು ಹೊಸದು ಇದ್ರೆ ಹೇಳಿ. ಇದು ಮಾಡ್ಕೊತೀರಾ? A B C D ಕೊಟ್ಟಿದ್ದಾನೆ. A B B C C D D A then A D and A C. ನಾಲ್ಕು ಮಾಡಿ then you have to decide. All sides are equal and diagonals also equal, then it is square. Rhombus or diagonals equal. So ಆ ಥರ ಮಾಡ್ಕೋತೀರಾ? ನೆಕ್ಸ್ಟ್ ದ ಪಾಯಿಂಟ್ ದೀಸ್ ಆರ್ ಮಾಡ್ಕೊಳ್ಳಿ. 1 2 3 ಪಾಯಿಂಟ್ ಕೊಟ್ಟಿದ್ದಾನೆ. ಯಾವ ಟ್ರಯಾಂಗಲ್ ಅಂತ ನೋಡಿ. ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಎಕ್ಸ್ ವೈ ಅಂದರೆ ಮೈನಸ್ 5 by minus 4, 5 by 4 internally. ಎಕ್ಸ್ ಝೆಡ್ ಅಲ್ವಾ? ಎಕ್ಸ್ ಝೆಡ್ y ಮಾತ್ರ ಉಳ್ಕೋದು. minus 4 by 5. So 4 by 5 externally. Thank you. I completed 3 chapters today. Okay. Next, ನಾಷ್ಟ ಮಾಡ್ಕೊಂಡು 10 ಗಂಟೆಗೆ ಬಂದರೆ ನಾನು ಫಿಸಿಕ್ಸು ಕೆಮಿಸ್ಟ್ರಿ ಫಸ್ಟ್ ಇಯರ್ದಾಗ ಕೊಡ್ತೀನಿ. ಸೊ ದಟ್ ಐ ವಿಲ್ ಡಿಸ್ಕಸ್ ಇನ್ ಹಾಫ್ ಆನ್ ಅವರ್.